ಸುಮಾರು 400 ವರ್ಷದಿಂದ ಕಡ್ಲೆಕಾಯಿ ಪರಿಷ ನಡೆಯುತ್ತೆ ಅಂತ ಹೇಳ್ತಾರೆ. ಆದರೆ ಅಧಿಕೃತವಾಗಿ ನಮ್ಮ ದೊಡ್ಡ ಬಸವಣ್ಣ ದೇವಸ್ಥಾನದಲ್ಲಿ ಕಡ್ಲೆಕಾಯಿ ಪರಿಷ ಸುಮಾರು 115, 116 ವರ್ಷ ನಡೀತಾ ಇದೆ. ಹೋದ ವರ್ಷ ಸುಮಾರು 5 ಲಕ್ಷ ಜನ ಬಂದಿದ್ರು. ನಮ್ಮ ಶಾಸಕರು ರವಿ ಸುಬ್ರಹ್ಮಣ್ಯ, ಉದಯ ಗರುಡಾಚಾರ್ಯರು, ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳೆಲ್ಲ ಬಂದು 4-5 ವರ್ಷದಿಂದ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೋ ಅದೇ ಕೆಲಸಗಳನ್ನ ಅವರೇ ಮಾಡ್ಕೊಂಡು ಹೋಗ್ತಾರೆ. ಈಗ BBMP ಸ್ವಚ್ಛತೆ ಇರ್ಬೋದು, ಲೈಟಿಂಗ್ ಅರೇಂಜ್ಮೆಂಟ್ಸು ಈ ಸಲ ಸ್ವಲ್ಪ ಜಾಸ್ತಿ ಮಾಡಕ್ಕೆ ಹೇಳಿದ್ದೀನಿ. ಮೊದಲು ಬರೀ ಟೆಂಪಲ್ ಹತ್ರ ಮಾತ್ರ ಇತ್ತು. ಈ ಸಲ NR ಕಾಲನಿ, ಬುಲ್ ಟೆಂಪಲ್ ರೋಡು ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಪ್ರಮುಖ ರಸ್ತೆಗಳಿಗೆಲ್ಲ ಲೈಟಿಂಗ್ಸ್ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಕಡಲೆಕಾಯಿ ವ್ಯಾಪಾರ ಯಾರು ಮಾಡ್ತಾರೆ ಅವರಿಗೆ ಟ್ಯಾಕ್ಸ್ ಇಲ್ಲ. ಮೊದಲು ಟ್ಯಾಕ್ಸ್ ಹಾಕೋರು, ಅದನ್ನು ಹೋದ ವರ್ಷನೇ ತೆಗೆದುಬಿಟ್ಟೆ. ಈ ಸಲ ಕೂಡ ಅವ್ರಿಗೆ ಟ್ಯಾಕ್ಸ್ ಇಲ್ಲ. ಅವರೆಲ್ಲ ಕೂಡ ಫುಟ್ಪಾತಲ್ಲಿ ಅಂಗಡಿಗಳು ಹಾಕೋಬೇಕು. ಮತ್ತು ಪೊಲೀಸ್ ಲಾ ಆ್ಯಂಡ್ ಆರ್ಡರು, ಬ್ಯಾರಿಕೇಡಿಂಗ್ ಹಾಕೋದು, ಇದನ್ನೆಲ್ಲ ಕೂಡ ಇವತ್ತು ಚರ್ಚೆ ಆಯಿತು. ಆಮೇಲೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ನಮ್ಮ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಮಾಡಿದ್ದೀವಿ. ಇಲ್ಲೂ ಕೂಡ ಯಾರು ಪ್ಲಾಸ್ಟಿಕ್ ಬಳಸೋಂಗಿಲ್ಲ. ಒಂದು ಸ್ಲೋಗನ್ನು, ಕಡಲೆಕಾಯಿ ಪರಿಷೆಗೆ ಬನ್ನಿ, ಬಟ್ಟೆ ಬ್ಯಾಗ್ ತನ್ನಿ ಅಂತ ಒಂದು ಸ್ಲೋಗನ್ನು. ಮೊದಲು 2 ದಿನ ಮಾತ್ರ ನಡೀತಾ ಇತ್ತು. ಅದೇನಾಗುತ್ತೆ, 2-3 ದಿವಸಕ್ಕೆ ಮುಂಚೆನೇ ಬರ್ತಾರೆ. ಮತ್ತು 2 ದಿನ ಆದಮೇಲೂ ಕೂಡ 2-3 ದಿನ ಇರ್ತಾರೆ. ಒಂದೊಂದು 8-10 ದಿವಸ ಕಡಲೆಕಾಯಿ ಪರಿಷೆ ಇರುತ್ತೆ. ಜನನೂ ಬರ್ತಾರೆ, ಅಂಗಡಿಯವರು ಅಲ್ಲೇ ಇರ್ತಾರೆ. ಅದಕ್ಕೆ 2 ದಿನದ ಬದಲು 5 ದಿನ ಮಾಡಿ ಅಂತ ಹೇಳಿದ್ದೀನಿ. ಅಧಿಕೃತವಾಗಿ 5 ದಿನ ಮಾಡಿ ಅಂತ ಹೇಳಿದ್ದೀನಿ. ಮತ್ತೆಲ್ಲ ಒಂದಿನ ಸಾಂಕೇತಿಕವಾಗಿ ಉದ್ಘಾಟನೆ ಆಗುತ್ತೆ. ಮತ್ತು 21 ಉದ್ಘಾಟನೆ ಅಂದರೆ ಮೊದಲು ದೀಪ ಹಚ್ಬಿಟ್ಟು ಉದ್ಘಾಟನೆ ಮಾಡ್ತಾರೆ ಯಾವುದನ್ನ ಕಾರ್ಯಕ್ರಮ. ಈ ಸಲ 21 ಬಸವಣ್ಣ ಹಸು ಬಸವಣ್ಣನ ಕರಿತೀವಲ್ಲ, ಬಸವಣ್ಣನ ಕರೆಸಿ 21 ಅದಕ್ಕೆ ಮೇವು ಹಾಕೋದ್ರ ಮುಖಾಂತರ ಉದ್ಘಾಟನೆ ಮಾಡ್ತಾರೆ.